ಈ ಕಾಲ ಬದಲಾವಣೆ ಆಗೈತೆ, ದೇಶದ ಜನ ಜಾಗೃತ ಆಗ್ಯಾರ, ಹಿಂದೂ ಸಮಾಜ ಜಾಗೃತ ಆಗ್ಯದ. ಒಳಗೆ ಒಳ್ಳೆ ಸ್ವಲ್ಪ ಮುಸಲ್ಮಾನರು ಒಳ್ಳೆಯವರು ದೇಶಭಕ್ತರು ಅದಾರ, ಅವ್ರ ಬಾಯಿ ನಡೀದಿಲ್ಲ. 2% ಅದಾರ, ಅವ್ರಿಗೇನು ಮಾತಾಡ್ಸ್ಕೊಡುದಿಲ್ಲ. ಯಾಕಂದ್ರ ಅಲ್ಲಿ ನೋಡ್ತಿರಲ್ಲ. ಹೀಗಾಗಿ ಬಂಧುಗಳೇ, ಇವತ್ತಿನ ಯಾದಗಿರಿ ಎಲ್ಲ ಕಾರ್ಯಕ್ರಮ ನೋಡಿದ್ರು. ಯಾರೋ ಹೇಳಿದ್ರು ಪರ್ಮಿಷನ್ ಬೇಕಾಗ್ತದೆ. ಹಿಂದೂಸ್ತಾನದಾಗ ಅಯ್ಯೋ ಇದು ರಾಮನ ಮೆರವಣಿಗೆ ತೆಗಿಬೇಕಾದ್ರೆ ಗಣಪತಿ ಮೆರವಣಿಗೆ ತೆಗಿಬೇಕಾದ್ರೆ ಶಿವಾಜಿ ಮಹಾರಾಜ ಪರ್ಮಿಷನ್ ಬೇಕಾ? ನಾ ಬಿಜಾಪುರ್ನಾಗ ನೋ ಪರ್ಮಿಷನ್. ಬೇಕಾದ ಡಿಜೆ ಹಚ್ಚ್ರಿ, ಬೇಕಾದ ಪಾತಾಳ ಕುಡಿ. ನಮ್ಮಲ್ಲಿ ಪೊಲೀಸರು PS ಅವರು ಗುಲಾಲ್ ಹಾಕೊಂಡು ಅವರು ಕೊಡ್ಬೇಕು. ನಮ್ಮಲ್ಲಿ ಗಣಪತಿ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತೋರಿಸ್ ಬಂದ್ ಮಾಡ್ಬಿಟ್ಟಿಲ್ಲ. ಹಿಂದೂಸ್ತಾನದಾಗ ನಾವು ಹಿಂದೂಗಳ ಕಾರ್ಯಕ್ರಮ ಪರ್ಮಿಷನ್ ತಗೋದಂದ್ರೆ ಮತ್ತೆ ನಾವು ಪಾಕಿಸ್ತಾನದಾಗ ಇದ್ದೀವಿ. ಆದ್ರೂ ಯಾದಗಿರಿ ಪೊಲೀಸ್ ಇಲಾಖೆಯವರು ಎಲ್ಲಾ ರೀತಿಯ ಸಹಕಾರ ಮಾಡ್ತಾರೆ. ಅವ್ರಿಗೆ ಅಭಿಮಾನ ಇರ್ತದ. ಅವ್ರು ಏನ್ ಮಾಡಬೇಕು ಪಾಪ, ಇಂತ ಸರ್ಕಾರಗಳು ಬರ್ತಾವು. ನಮ್ಮ ಸರ್ಕಾರ ಬಂದ್ರು ನಮ್ಮ ಅಳಗೋಕನೆ ಬರ್ತಾವ. ಕಠಿಣ ಕ್ರಮ ಕೈಗೊಳ್ಳಲ್ಲ. ಎಲ್ಲಾರು ಸಾಧ್ಯ ಕ್ರಮ ಕೈಗೊಳ್ಳಿ. ನಮ್ಮ ಹೋಮ್ ಮಿನಿಸ್ಟರ್ ಕೇಳಿದ, ಇದು ಯಾವಾಗ ಕಠಿಣ ಕ್ರಮ ಅಂತ. ಅಲ್ಲಿ ಶಿವಮೊಗ್ಗದ ದಾಂಧಿ ಆದ್ರೂ ಕಠಿಣ ಕ್ರಮ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ದಾಂಧಿ ಮಾಡೋದು ಕಠಿಣ ಕ್ರಮ, ಡಿಜಿಯಲ್ಲಿ ಕಠಿಣ ಕ್ರಮ. ಪುಣ್ಯಾತ್ಮ ನಿನ್ನ ಗ್ರಾಮಕ್ಕೆ ಆಗಿತ್ತಂದ್ರೆ ಕಾರ್ಮಿಕ ಗ್ರಾಮೀಣ ಅಭಿವೃದ್ಧಿ ಆಗು. ನನ್ನ ಕೈ 1-2 ವರ್ಷ ಕೊಡು ಮಾಡಿ. ನಾನು ಯಾಕೆ ತುಳಿತಾರಂದ್ರೆ ಒಮ್ಮೆ ಅಧಿಕಾರ ಸಿಕ್ಕರೆ ನಾವು ಎಲ್ಲಾರು ಫುಲ್ ಫ್ರೀ ಪೊಲೀಸರಿಗೆ ಕೊಡ್ರಿ. ನಾವು ಈ ಮಕ್ಕಳನ್ನ ಗುತ್ತಿ ತರ್ತಾರ ಹೊರಗೆ. ಪಾಕಿಸ್ತಾನ ಬಗ್ಗೆ ಹೇಳಿದಂತವನು ಮನ್ಯಾಗ ಹೊಕ್ಕತ್ತೆ ಪೊಲೀಸರು ತಂತ್ರ ತಿಳ್ಕೊ. ಹೊರಗೆ ಬರೋದಕ್ಕೆ ಭಾರತ್ ಮಾತಾ ಕೀ ಅನಿಸೇ ಬಿಡ್ತಾರ ಪೊಲೀಸರು. ಉತ್ತರ ಪ್ರದೇಶಕ್ಕೆ ಅನಿಸ್ಲಾಕತ್ತಾರಿಲ್ಲ. ಯಾರೇ ಯೋಗಿಗೆ ಬೈದ್ರ, ಮೋದಿಗೆ ಬೈದ್ರ, ಭಾರತ ಮಾತಾಗೆ ಬೈದ್ರ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡಿದ್ರ ಆ ಮನೆಯಲ್ಲಿ ನಿಮ್ಗೆ ಪೊಲೀಸ್ ಸ್ಟೇಷನ್ ಬಂದು ಹೊರಗೆ ಬಿಡೋದಕ್ಕ ಭಾರತ್ ಮಾತಾ ಕೀ ಜೈ, ಮೋದಿ ಜೈ, ಯೋಗಿ ಅತಾರ ಮಕ್ಕಳು ಅವರೇ ಯಾರು ಪಾಕಿಸ್ತಾನ ಹಂಗ ನಮ್ಮವ್ರು ಮಾಡಿದ್ರೆ ಈ ಪರಿಸ್ಥಿತಿ ನಮ್ಗೆ 66ಕ್ಕೆ ಬಂದಿರ್ತಿದ್ಯಪ್ಪ. 130 ಬರ್ತಿದ್ದು, ಬರ್ಲಿಲ್ಲ. ಏನ್ ಮಾಡೋದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.